Hey guys, this is Jayashree. Welcome back to Jayashree Daily Dose. ಈ ವಿಡಿಯೋ ಬಂದು ಕಂಪ್ಲೀಟ್ ಒಂದು ರ್ಯಾಂಡಮ್ ಡೇ ವಿತ್ ಮೈ ಬೆಸ್ಟ್ ಫ್ರೆಂಡ್ಸ್ ಆಸ್ ವೆಲ್ ಆಸ್ ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಶಾಪಿಂಗ್ ಹಾಲ್ ಎಲ್ಲ ಇರುತ್ತೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ. ನಿಮಗೆ ಎರಡು ಆಂಟಿ ಯಾರು ಇಷ್ಟನಾ? ಈ ಆಂಟಿ ಇಷ್ಟನಾ ಇಲ್ಲ ನಾನು ಇಷ್ಟನಾ? ಇಬ್ರು ಇಷ್ಟನಾ? ಹಂಗೆಲ್ಲ ಹೇಳ್ಬಾರ್ದು. ನಾನು ತಂದಿರೋದು ಲೇಸು, ಸೊ ನಾನು ಇಷ್ಟ ಅಂತ ಹೇಳು. ಇಬ್ರು ಇಷ್ಟನಾ? ನೋಡಿ ಎಷ್ಟು ಲವ್ ನೋಡ್ದೇನೆ, ಅದಕ್ಕೆ ಅವ್ನಿಗೆ ಲೇಸ್ ತಗೊಂಡು ಹೋಗೋಣ ಅಂದಿದ್ದು. ಇಲ್ಲ, ಒಂದು ಕೈ ಅವಳನ್ನೇ ಜಾಸ್ತಿ ಇಷ್ಟಪಡು, ಯಾಕಂದ್ರೆ ನೆಕ್ಸ್ಟ್ ಮದುವೆ ಮಾಡ್ಕೋತೀನಿ ಅಂದಿದ್ದಲ್ಲ. ಹೌದು ನೋಡು, ನಾನು ಇಷ್ಟಪಟ್ಟಿಲ್ಲ ಅಂದರೆ ಈಗಲೇ ಬ್ರೇಕಪ್ ಮಾಡ್ಕೊಬಿಡ್ತೀನಿ ಇಲ್ಲೇನೆ. ಬಿಡು ಪಾಪ, ಹುಡುಗ ತಿನ್ನೋದ್ರಲ್ಲಿ ಬಿಸಿ ಐತಿ, ಅವ್ರ ಅಮ್ಮ ನೋಡಿ ಮರ್ಚೋದ್ರಲ್ಲಿ ಬಿಸಿ. ಗುಡ್ ಬಾಯ್. ಡ್ರಾಮಾ ಇಲ್ಲ, ಅದೇನೋ ನಿಜವಾಗ್ಲೂ ಕಾಲಿ ಬಿಟ್ಕೊಂಡು ಎಲ್ಕೆ ತೊಳೆದು ಹಾಕ್ಬಿಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಹೇಳೆ ಮಾತಾಡೆ. ಆಮೇಲೆ ಹೇಳ್ತಾ ಇದ್ದಲ್ಲ ಫ್ರೆಂಡ್ಸ್, ಬಿರಿಯಾನಿ ಮಾಡ್ತಾ ಇದ್ದಾರೆ ಜೈಶ್ರೀ. ಇದು ಕೊಡಲ್ಲ, ಇದೇನೆ ಮುಚ್ಚಕ್ಕೆ ಆಯ್ತಾ ಇಲ್ಲ. ನೀರು ಹಾಕ್ತೀನಿ, ಹಾಕಿದೀನಿ, ನಂಬ್ಕೊಂಡು ಮಾಡಿಲ್ಲ. ನೀವು ಬೇರೆ ಮನೆಗೆ ಬಂದ್ರೆ ನಾವು ಅಡುಗೆ ಮಾಡ್ಕೊಂಡು ನಾವು ತಿನ್ಕೊಂಡು ಹೋಗ್ಬೇಕು. ಎಂತ ಹಣೆ ಬರ ನೋಡು. ನೀನೇನು ಮಾಡಕ್ ಹೊರಟಿದ್ಯಾ? ಸುಮ್ಮ ಕೇಳಿ ತೆಗೆಸ್ಕೊತ ಇವಳೋಡೆ ಸುಮ್ಮನೆ ಪುದೀನ ಬಾಕ್ಸ್ ಹಾಕಿದೀನಿ. ನೀನು ಅದು ಗಟ್ಟಿಗ ಸ್ಟಾರ್ಟ್ ಮಾಡು. ಹಾಕಿ ಹುಷಾರೇ. ಕೈಗೆ ಬಿಟ್ಬಿಟ್ಯಾ? ಎಗ್ರಕ್ಕೋಗ್ಬಿಡುತ್ತೆ. ಕೈ ಎತ್ಬಿಟ್ಯಾ? ಎಗ್ರು ಬಿಡುತ್ತೆ. ಅದೆಲ್ಲ ಹಾಕಲ್ಲ. ನೋಡೆ ಸುಮ್ಮನೆ ಡೌನ್ ಮಾಡ್ತಾರೆ ನೋಡಿ. ಹೆಂಗ್ ರುಬ್ಬಿದ್ಯಾ? ತರ್ಸು ಚಕ್ಕೆ ಲವಂಗ ಎಲ್ಲ ಅವಳೇನು ಹಾಕ್ಲಿಲ್ಲ. ಅದು ಇದಕ್ಕೆ ಹಾಕೋದು, ಫ್ರೈ ಮಾಡಕ್ಕೆ ಹಾಕೋದು. ಫ್ರೈ ಮಾಡೋದಕ್ಕೆ ಇದು ಸುಮ್ಮನೆ ಇಷ್ಟೇ ಪೇಸ್ಟಾ? ಆಫ್ ತೆಗಿಲ್ಲ? ಆಫ್ ಮಾಡ್ಬಿಟ್ಟು ತೆಗಿ, ಶಾಕ್ ಹೊಡಿಯುತ್ತೆ. ಎಂತ ಶಾಕ್. ನೀರಾದ್ರೆ ವೈಟ್ ಇದೆಯಲ್ಲ, ಸೊ ಲಿಪ್ಸ್ಟಿಕ್ ಕಾಣಿಸ್ತಾ ಇದ್ದಾರೆ. ಇದು ಕರೆಕ್ಟಾಗಿ ಸ್ಟ್ರೈಟ್ ಆಯ್ತಾನೆ. ನಂದ್ರ ಹೆಂಗೈತೆ? ನಿಜ ಹೇಳ, ಹೆಂಗೆ ಐತೆ? ಸೂಪರ್. ನಿಜ ತಿಂತಾ ಇದೆಯಲ್ಲ, ಎಮ್ಮಿ ಅಂತ ನಾಟಕ ಮಾಡೋದು ನೋಡು. ಬಾಯ್ ರಂಜು. ಹೇ ಬಾಯ್ ಕಣೋ ಕೆಪ್ರಾ. ಶಾಪಿಂಗ್, ತುಂಬ ಶಾಪಿಂಗ್. ಬಾಯ್. ಹುಷಾರ್. ಓಕೆ, ಇವತ್ತು ಬಂದು ಬುಧವಾರ. ನಾನು ಭಾನುವಾರ ಹೋಗಿದ್ದಿದ್ದು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ. ಸೊ ಮೀಟ್ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇಬ್ಬರು ಅಂದ್ಕೊಂಡ್ವಿ, ಓಕೆ ಟ್ರೆಂಡ್ಸಲ್ಲೆಲ್ಲ ಸ್ವಲ್ಪ ಆಫರ್ಸ್ ನಡೀತಾ ಇದೆ, 70% ಆಫ್, 50% ಆಫ್ ಅಂತ ಹೇಳಿ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಟ್ರೆಂಡ್ಸ್ಗೆ ಹೋದಾಗ ಅಲ್ಲೊಂದು ಚೂರು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸ್, ನನಗೆ ಗೊತ್ತಿಲ್ಲ. ಬಟ್ ಗೋಪಾಲನ್ ಮನೇಲಿ ತುಂಬ ಚೆನ್ನಾಗಿತ್ತಂತೆ. ನಮ್ಮ ಅಕ್ಕ ನನಗೆ ಕಾಲ್ ಮಾಡಿ ಹೇಳಿದ್ಲು, ಬಂದಿದ್ದು ನೋಡೋಂಗಿದ್ರೆ ನೋಡು, ಆಫೀಸ್ ವೇರ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗ್ತಾ ಇದೆ. ಜಸ್ಟ್ 200, 300ಗೆಲ್ಲ ಜೀನ್ಸ್ ಎಲ್ಲ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ, ಬಂದು ನೋಡೋ ಹಾಗಿದ್ರೆ ನೋಡು ಟ್ರೆಂಡ್ಸಲ್ಲಿ ಅಂತ ಹೇಳಿದ್ದು. ಬಟ್ ನನಗೆ ಆವಾಗ ಹೋಗೋದಕ್ಕೆ ಟೈಮ್ ಇಲ್ಲದೆ ಇರೋ ರೀಸನ್ಗೆ ನೆಕ್ಸ್ಟ್ ಡೇ ಅಂತಂದರೆ ಸಂಡೇ ನನ್ನ ಫ್ರೆಂಡ್ ಜೊತೆ ಈಚೆ ಹೋಗಿದ್ದಾಗ ಇಲ್ಲೇ ಉತ್ರಳ್ಳಿ ಹತ್ರ ಒಂದು ಟ್ರೆಂಡ್ಸ್ ಇದೆ ಅಲ್ವಾ, ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋದಾಗ ಗೊತ್ತಾಯಿತು, ಸರಿ ನನಗೇನೋ ಒಂಚೂರು ವರ್ತ್ ಅಂತ, ಟು ಬಿ ಫ್ರ್ಯಾಂಕ್ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿರೋವಂಥ ಬಟ್ಟೆಗಳಿತ್ತು, ಇಲ್ಲ ಅಂತಲ್ಲ, ಚೆನ್ನಾಗಿರೋದಕ್ಕೆ ಯಾವುದಕ್ಕೂ ಸೇಲ್ ಇರಲಿಲ್ಲ. ಬಟ್ ಯಾವ್ದು ಚೆನ್ನಾಗಿಲ್ಲ, ಈ ಓಲ್ಡ್ ಮಾಡೆಲ್ ಅಥವಾ ಓಲ್ಡ್ ಪೀಸ್ ಥರ ಇದೆ, ಅದಕ್ಕೆಲ್ಲ ಸೇಲ್ ಅಂತ ಇಟ್ಟಿದ್ರು. ಬಟ್ ಆ ಸೇಲ್ಗೂ ಕೂಡ ಯಾವುದಕ್ಕೂ ಏನು ಹೇಳ್ತಾರೆ, ಒಂದು ಸೈಜ್ ಇಲ್ಲ. ಮೇ ಬಿ ಡ್ರೆಸ್ ಏನಾದ್ರು ಚೆನ್ನಾಗಿದ್ರೆ ಯಾವುದಕ್ಕೂ ಸೈಜ್ ಇಲ್ಲ, ಒಂದೇ ಸೈಜ್ ಇರುತ್ತೆ, ಎಲ್ಲ ಒಂದೊಂದೇ ಪೀಸ್ ಇರುತ್ತೆ, ಅದಕ್ಕೆ ಸೇಲ್. ಮೇ ಬಿ ಆ ಥರದ ಬಟ್ಟೆಗಳಿಗೆ ಕೆಲವೊಂದು ಸಲ ಜಾಸ್ತಿ ಅವ್ರುಗಳು ಸೇಲ್ ಹಾಕೋದು. ಸೊ ಆ ರೀತಿ ಇತ್ತು. ಬಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇಂಪ್ರೆಸಿವ್ ಬಿಟ್ಟಾಕಿ ಅಟ್ಲೀಸ್ಟ್ ಒಂದು ಅಟ್ರಾಕ್ಟಿವ್ ಅಥವಾ ಕೊಡೋ ದುಡ್ಡಿಗೆ ಅದು ವರ್ತ್ ಅಂತ ಕೇಳಿದ್ರೆ ವರ್ತ್ ಅಂತ ಅಲ್ವೇ ಅಲ್ಲ, ಆ ರೀತಿ ಇತ್ತು. ಸೊ ಅಲ್ಲೇನು ಇಷ್ಟ ಆಗಿಲ್ಲ. ಮತ್ತು ನಮ್ಮ ಅಕ್ಕ ಹೇಳಿದಾಗೆ ಅದೇ ನಾನೊಂದು ಈ ಟೀ ಶರ್ಟ್ಸ್ ಎಲ್ಲ ಹೋಗಿ ನೋಡಬೇಕು ಅಂತ ಹೋದಾಗ ಏನಾಗಿತ್ತು ಅಂದರೆ ಶರ್ಟ್ಸ್ ಎಲ್ಲ ಇತ್ತು. ಬಟ್ ಶರ್ಟ್ ಪ್ರೈಸಸ್ಸೇ ಬಂದು 1200
1000 ಈ ಥರ, ಅದಕ್ಕೆ 50% ಆಫ್, 70% ಆಫ್ ಅಂತಂದರೆ ಅಲ್ಲೇ ಬಂದುಬಿಡುತ್ತೆ 500 ಆ ರೀತಿ ಬಂದುಬಿಡುತ್ತೆ, 500 600 ಆ ರೀತಿ. ಸೊ ನನಗನ್ನಿಸ್ತು ಅದು ವರ್ತ್ ಇಲ್ಲ, ಬಿಕಾಸ್ ಅದೇ ಜುಡಿಯೋದಲ್ಲೋ ಅಥವಾ ಆನ್ಲೈನಲ್ಲಿ ತೊಗೊತೀವಿ ಅಂದರೆ ಆ ಶರ್ಟ್ ಪ್ರೈಸ್ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಆಮೇಲೆ ಅಂದ್ಕೊಂಡ್ವಿ ಹೇಗಿದ್ರು ಆಪೋಸಿಟಲ್ಲೇ ಜುಡಿಯೋ ಐತಲ್ಲ, ಜುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ನನ್ನ ಫ್ರೆಂಡ್. ಬಟ್ ನಾನು ಅಂದ್ಕೊಂಡೆ ಜುಡಿಯೋಗೆ ಹೋದ್ರು ಆ 10 ಕಾಸ್ಟ್ ನಾನೇನು ತೊಗೊಳ್ಳೇಬಾರ್ದು, ಹಾಗೇ ವಾಪಸ್ ಬರಬೇಕು. ಯಾಕಂದರೆ ಇನ್ನು ಇವಾಗ ಮಂತ್ ಸ್ಟಾರ್ಟ್ ಆಗಿರೋದು, ಇವಾಗಲೇ ಎಲ್ಲ ತೊಗೊಂಡ್ಬಿಟ್ರೆ ದುಡ್ಡೆಲ್ಲ ಖರ್ಚಾಗೋಗುತ್ತೆ ಅಂತ. ಬಟ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಒಂದು 3 to 4 ಪ್ರಾಡಕ್ಟ್ಸ್ ಅಷ್ಟು ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ, ಓಕೆನಾ. ಏನು ಅಂದ್ಕೊಂಡಿದ್ದೆ ಅಂದರೆ ನೆಕ್ಸ್ಟ್ ಡೇ ಮಂಡೇ ನಾನು ತಲೆಗೆ ಆಯಿಲೆಲ್ಲ ಏನು ಹಾಕಿರ್ಲಿಲ್ವಲ್ಲ, ಅವತ್ತು ಈ ವಿಡಿಯೋ ಶೂಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅರೆ ನನ್ನ ಕರ್ಮಕ್ಕೆ ನನಗೆ ಮರ್ತೇ ಹೋಗಿತ್ತು. ನಾನು ಅವತ್ತೇ ಮಂಡೇ ಈವ್ನಿಂಗ್ ಅಲ್ಲ ಸಾರಿ ನೆನ್ನೆ ಅಂದರೆ ಟ್ಯೂಸ್ಡೇ ಈವ್ನಿಂಗಲ್ಲಿ ಆಯಿಲ್ ಅಪ್ಲೈ ಮಾಡಿದೆ. ಮಂಡೇ ಮಾಡೋದೇ ಮರ್ತೋದೆ ವೀಡಿಯೋನ. ಸೊ ಅದಕ್ಕೆ ಇವತ್ತು ಅಟ್ಲೀಸ್ಟ್ ಇವತ್ತು ಮಾಡಿಬಿಡೋಣ, ಹೆಂಗಿದ್ರು ಬಿಡು ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇದ್ದೀನಲ್ವ, ಏನಾಗಲ್ಲ ಅಂತೇಳಿ. ಸೊ ಈ ವಿಡಿಯೋನ ಜಸ್ಟ್ ಸ್ಲಿಪ್ಪರ್ಸ್ ಅಥವಾ ಏನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು 2 ಪೇರ್ಸ್ ಆಫ್ ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ. ನನಗೆ ಜುಡಿಯೋ ಸ್ಲಿಪ್ಪರ್ಸ್ ತುಂಬ ಇಷ್ಟ ಆಗುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡೋರು, ಬಿಕಾಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿರೋದ್ರಿಂದ ನನ್ನ ಹತ್ರ ಇದುವರೆಗೂ ಒಂದು 8 to 9 ಪೇರ್ಸ್ ಬರೀ ಜುಡಿಯೋಯಿಂದನೇ ಇದೆ, ಸ್ಲಿಪ್ಪರ್ಸ್ ಅಥವಾ ಶೂಸ್ ಆ ಥರದ್ದು. ಶೂಸ್ ಮಾತ್ರ ಅಷ್ಟಿಲ್ಲ, ಬರೀ 2 ಪೇರ್ಸ್ ಅಷ್ಟೇ ಇರೋದು ಶೂಸ್. ಬಟ್ ಸ್ಲಿಪ್ಪರ್ಸ್ ನಾನು ಜಾಸ್ತಿ ತೊಗೊಳ್ತೀನಿ, ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸ್. ಅದಕ್ಕೆ ಈ ಸಲನೂ 2 ಪೇರ್ ಸ್ಲಿಪ್ಪರ್ಸ್ ತೊಗೊಂಡು ಬಂದಿದ್ದೀನಿ. ಅದೆರಡೂ ಆಫೀಸ್ ವೇರ್ಗೆ ಅಂತೇಳಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಓಕೆನಾ. ಒಂದು ಇದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ. ಅಂದರೆ ಆಫೀಸ್ ವೇರ್ಗೆ, ಜೀನ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ, ಹಾಗೆಯೇ ಚೂಡಿದಾರ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಇದು ಬಂದು 199 199 ಇದು ಜಸ್ಟ್ 200 rupees ಈ ಸ್ಲಿಪ್ಪರ್. ಆಮೇಲೆ ಇನ್ನೊಂದು ತೋರಿಸ್ತೀನಿ ರೀ. ಇದು ನನಗಿದು ಸಖತ್ ಇಷ್ಟ ಆಯಿತು. ಇದು ಬಂದು 299, ಬಟ್ ನನಗೆ ಇದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಈ 2 ಜೊತೆ ಸ್ಲಿಪ್ಪರ್ಸ್ ತೊಗೊಂಡೆ. ಇದ್ರ ಜೊತೆಗೆ ಒಂದು 1 ಪೀಸ್ ಫ್ರಾಕ್ ಥರ ತೊಗೊಂಡಿದ್ದೆ. ಇದ್ರ ಜೊತೆಗೆ ಇನ್ನೊಂದು 1 ಪೀಸ್ ಫ್ರಾಕ್ ಥರ ತೊಗೊಂಡಿದ್ದೀನಿ. ಮೇ ಬಿ ಇವಾಗ ಫ್ರಾಕ್ ತೋರಿಸ್ತೀನೋ ಇಲ್ವೋ, ಜಸ್ಟ್ ಒಂದು ವೀಡಿಯೋ ಅಟ್ಯಾಚ್ ಮಾಡ್ತೀನಿ. ನಾನು ಅದು ಹಾಕೊಂಡು ಟ್ರಯಲ್ ಮಾಡಿದ್ದು ಮನೆಗೆ ಬಂದು ಆ ವೀಡಿಯೋನ ಹಾಕ್ತೀನಿ. ಬಟ್ ಸಕ್ಕತ್ತಾಗಿದೆ. ನಂಗೆ ಅದರಲ್ಲಿ ವೈಟ್ ಕಲರ್ ಇದ್ದಿದ್ದು ಗೊತ್ತಿರಲಿಲ್ಲ. ಫಸ್ಟ್ ಬ್ಲ್ಯಾಕ್ ಕಲರ್ ತೊಗೊಂಡು ಬಿಲ್ ಮಾಡಿಸಿ ಆದಮೇಲೆ ಗೊತ್ತಾಯಿತು ಅದ್ರಲ್ಲಿ ವೈಟ್ ಕಲರ್ ಇತ್ತು ಅಂತ. ಸಕ್ಕತ್ತಾಗಿತ್ತು ವೈಟ್ ಕಲರ್ ಕೂಡ. ಆದರೆ ನೆಕ್ಸ್ಟ್ ವೀಕಲ್ಲಿ ಹೋಗಿ ಅದಿದ್ದರೆ ತೊಗೊತೀನಿ, ಇಲ್ಲ ಅಂತಂದರೆ ಇಟ್ಸ್ ಓಕೆ. ಒಂದೇ ಪ್ಯಾಟ್ರನಲ್ಲಿ 2 ಕಲರ್ ಏನಕ್ಕೆ ಅಂತ. ಬಟ್ ನನಗೆ ಸಖತ್ ಇಷ್ಟ ಆಯಿತು. ಬ್ಲ್ಯಾಕಲ್ಲೂ ಇಷ್ಟ ಆಯಿತು, ಹಾಗೆಯೇ ವೈಟಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ 1 ಪೀಸ್ ಫ್ರಾಕ್ಸ್ ಆ ಥರ ಇಷ್ಟಪಡ್ತೀರಾ ಅಂತ ಅಂದರೆ 3/4 ಇರೋದು ನೀವು ಹಾಕೊಳ್ಬೋದು. ತುಂಬ ಏನು ಶಾರ್ಟ್ ಕೂಡ ಇಲ್ಲ. ಆ ಥರ ಇಷ್ಟಪಡೋರು ಅದನ್ನು ಹಾಕೊಳ್ಬೋದು, ತುಂಬ ಚೆನ್ನಾಗಿದೆ. ಸೊ ನಾನು ತೋರಿಸ್ತೀನಿ, ಓಕೆನಾ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದರೆ ಯಾವಾಗಲೂ ಹೇಳೋ ಥರ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿ, ಸೊ ದಟ್ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಹಾಗೆಯೇ ಫೈನಲಿ ಐ ಕಂಪ್ಲೀಟೆಡ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದುವರೆಗೂ. ಬಿಕಾಸ್ ನನ್ನ ವಿಷಯದಲ್ಲಿ ಅಂತ ಬಂದಾಗ, ಅಂದರೆ ನಾನು ಇವಾಗ ಮಾಡ್ತಾ ಇರೋ ವೀಡಿಯೋಸೆಲ್ಲ ಏನಿದೆ ಅದರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಬಂದು ನನಗೆ ತುಂಬ ದೊಡ್ಡ ವಿಷಯ. ನನಗೆ ಅದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ಸೊ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್, ಲವ್ ಯು.